ಫುಟ್ಪಾತ್ ಒತ್ತುವರಿ ತೆರವು ಸಂದರ್ಭದಲ್ಲಿ ಶಿವಾಜಿನಗರದಲ್ಲಿ ನಡೀತಾ ಇತ್ತು ಇವತ್ತು. ಅಲ್ಲಿ ಜಿಬಿಎ ಅಧಿಕಾರಿಗಳ ಮೇಲೆ ಮತ್ತು ಸಿಬ್ಬಂದಿಗಳ ಮೇಲೆ ಇವತ್ತು ಹಲ್ಲೆ ಆಗಿರುವಂತದ್ದು. ಅದೇ ಸ್ಥಳದಲ್ಲಿದ್ದೇವೆ ನಾವು. ಇದೇ ಶಿವಾಜಿನಗರದ ಒಂದು ಸ್ಥಳ. ಈ ಸ್ಥಳದಲ್ಲಿ ಇವತ್ತು ಯಾರೆಲ್ಲ ಅಧಿಕಾರಿಗಳು, ಕೃಷ್ಣ ಬೈರೇಗೌಡರು ಕಳೆದ 21 ದಿವಸಗಳಿಂದ ಅವರ ಆದೇಶದ ಮೇರೆಗೆ ಜಿಬಿಎ ಅಧಿಕಾರಿಗಳೇನು ಈ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ, ಅದು ಅವ್ಯಾಹತವಾಗಿ ನಡೀತಾ ಇತ್ತು. ಆದರೆ ಇವತ್ತು ಶಿವಾಜಿನಗರದಲ್ಲಿ ಈ ಒಂದು ಘಟನೆ ನಡೆದಂಥದ್ದು. ಯಾರೆಲ್ಲ ಇಲ್ಲಿ ಬಂದು ಒಂದು ಒತ್ತುವರಿ ತೆರವನ್ನ ಮಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ಒಂದಿಷ್ಟು ಜನಗಳು ಬಂದು ಅವ್ರ ಮೇಲೆ ಹಲ್ಲೆ ಮಾಡುವಂಥದ್ದು, ಕೈಗೆ ಸಿಕ್ಕಿದ್ರಲ್ಲಿ ತಗೊಂಡು ಹೊಡೆಯುವಂತ ಮಟ್ಟಿಗೆ ಇವತ್ತು ಬೆಂಗಳೂರು ಬಂದ್ಬಿಟ್ಟಿದೆ ಅಂತಂದ್ರೆ ಇದೇ ನೋಡಿ ಶಿವಾಜಿನಗರ ಬಸ್ ಸ್ಟ್ಯಾಂಡ್. ಇದು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂತಹ ಪ್ರದೇಶ. ಎಲ್ರು ಕೂಡ ಒಂದು ಚರ್ಚೆ ನಡೀತಾ ಇತ್ತು. ಎಲ್ಲಾ ಕಡೆಗಳಲ್ಲೂ ನೀವು ಒಂದು ಒತ್ತುವರಿ ತೆರವನ್ನ ಕೈಗೊಂಡಿದ್ದೀರಿ, ಶಿವಾಜಿನಗರದಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ರು. ಆದ್ರೆ ಶಿವಾಜಿನಗರದಲ್ಲೂ ಕೂಡ ನಡೀತಾ ಇತ್ತು. ಇವತ್ತು ಈ ಒಂದು ಘಟನೆ ನಡೆದಂಥದ್ದು. ಆ ನಂತರದಲ್ಲಿ ಘಟನೆ ನಡೆದ ನಂತರದಲ್ಲಿ ನಾವೆಲ್ಲ ನೋಡ್ಬೋದು, ಎಲ್ಲ ಹೆಚ್ಚುವರಿ ಪೊಲೀಸರು ಎಲ್ಲರೂ ಕೂಡ ಇಲ್ಲಿ ಬಂದೋಬಸ್ತನ್ನ ಕೈಗೊಂಡಿರುವಂಥದ್ದು. ಮತ್ತೆ ಯಾವುದೇ ರೀತಿಯ ಈ ಘಟನೆ ಮರುಕಳಿಸಬಾರ್ದು ಅನ್ನುವ ನಿಟ್ಟಿನಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂತಹ ಪ್ರದೇಶ ಶಿವಾಜಿನಗರ. ಇಲ್ಲಿ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲ್ಲ ಒಂದು ಪೊಲೀಸ್ ಸಿಬ್ಬಂದಿಗಳನ್ನ ಹಾಕಿ ಇವತ್ತು ಒತ್ತುವರಿ ತೆರವು ಕಾರ್ಯಾಚರಣೆ ಮತ್ತೆ ಆರಂಭ ಆಗಿರುವಂಥದ್ದು. ಆ ಘಟನಾವಳಿ ನಡೆದ ನಂತರದಲ್ಲಿ ಸ್ವಲ್ಪ ಹೊತ್ತು ಸ್ಥಗಿತ ಆಗಿತ್ತು, ಆದರೆ ಈಗ ಮತ್ತೆ ಆ ಎಲ್ಲ ಕಾರ್ಯಾಚರಣೆಯನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಫುಟ್ಪಾತ್ ಇಲ್ಲಿ ಹೆಂಗಿತ್ತು ಕೇಳಿದ್ರೆ ಯಾರು ಜನ ಕೂಡ ಓಡಾಡೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ, ಅಂತಹ ಪರಿಸ್ಥಿತಿ ಇದ್ದದ್ದು. ಅತ್ಯಂತ ಜನನಿಬಿಡ ಪ್ರದೇಶ ಇದು ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಭಾಗದ ಒಂದು ಫುಟ್ಪಾತ್. ಇಲ್ಲಿ ಏನಾಗಿತ್ತು ಕೇಳಿದ್ರೆ ಈಗಾಗಲೇ ಹಲ್ಲೆ ನಡೆಸಿರುವಂತಹ ಸುಮಾರು 10 ಜನರ ಮೇಲೆ ಪ್ರಕರಣ ದಾಖಲಾಗಿದೆ, ಕಂಪ್ಲೇಂಟ್ ದಾಖಲಾಗಿದೆ ಮತ್ತು ಅರೆಸ್ಟ್ ಕೂಡ ಮಾಡಿದ್ದಾರೆ. ಆದ್ರೆ ಆ BBMP ಜಿಬಿಯ ಎಲ್ಲ ಅಧಿಕಾರಿಗಳು ಮತ್ತು ಆ ಸಂಘದವರು ಹೇಳ್ತಾ ಇರೋದೇನು ಅಂತಂದ್ರೆ, ಈ ಒಂದು ಹಲ್ಲೆಯ ನೇತೃತ್ವವನ್ನ ವಹಿಸಿದ್ದಂಥವ್ರು ಬಸವರಾಜ್ ಪಡುಕೋಟೆ ಅಂತೇನಿದ್ದಾರೆ, ಕನ್ನಡ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂಥವ್ರು, ಅವರ ಮೇಲೆ ತಕ್ಷಣಕ್ಕೆ ಕ್ರಮ ತೆಗೆದುಕೊಳ್ಬೇಕು, ಅವ್ರು ಅರೆಸ್ಟ್ ಆಗಬೇಕು ಅಂತ ಹೇಳಿ ಅವರೆಲ್ಲ ಕೂಡ ಪಟ್ಟಿಡ್ಕೊಂಡು ಕೂತಿದ್ದಾರೆ. ಒಂದು ವೇಳೆ ಅವ್ರು ಅರೆಸ್ಟ್ ಆಗದೆ ಹೋದ್ರೆ ನಾವು ಯಾರು ಕೂಡ ಕೆಲಸವನ್ನ ಮಾಡೋದಿಲ್ಲ ಅನ್ನುವಂಥದ್ದು. ಇಲ್ಲಿ ಅವರಿಗೆ ಯಾರೆಲ್ಲ ಸಿಬ್ಬಂದಿಗಳಿಗೆ ಹಲ್ಲೆ ಆಯ್ತು, ಆ ನಂತರದಲ್ಲಿ ಅವರನ್ನ ಇಲ್ಲೇ ಇರ್ತಕ್ಕಂಥ ನೋಡಿ ನಾವು ನೋಡ್ತಾ ಇದ್ದೇವೆ, ಇದು ಬೋರಿಂಗ್ ಆಸ್ಪತ್ರೆಯ ದೃಶ್ಯ. ಅಲ್ಲಿ ಅವ್ರನ್ನೆಲ್ಲರನ್ನು ಕೂಡ ಅಡ್ಮಿಟ್ ಮಾಡಿ ಅವರಿಗೆ ಚಿಕಿತ್ಸೆ ಕೂಡ ನಡೀತಾ ಇರುವಂಥದ್ದು. ಆದರೆ ಈ ರೀತಿಯ ಹಲ್ಲೆಗಳು, ಯಾಕಂದ್ರೆ ಸರ್ಕಾರ ಶಾಸನವನ್ನ ಮಾಡುವಂಥದ್ದು. ಸರ್ಕಾರ ಶಾಸನ ಏನ್ ಮಾಡ್ತದೆ, ಆ ಶಾಸನವನ್ನ ಕಾರ್ಯಗತಗೊಳಿಸ್ತಕ್ಕಂಥವ್ರು, ಶಾಸಕಾಂಗದ ಆದೇಶಗಳನ್ನ ಕಾರ್ಯಗತಗೊಳಿಸ್ತಕ್ಕಂಥವ್ರು ಕಾರ್ಯಾಂಗದವರು. ಆ ಒಂದು ಆದೇಶಗಳು ಇಂಪ್ಲಿಮೆಂಟ್ ಆಗಬೇಕು ಅಂತಂದ್ರೆ ಕಾರ್ಯಾಂಗ ಬಹಳ ಮುತುವರ್ಜಿಯಿಂದ ಕೆಲಸ ಮಾಡ್ಬೇಕಾಗ್ತದೆ. ಆದ್ರೆ ಅಂತ ಕೆಲಸ ಮಾಡೋದಿಕ್ಕೆ ಬಂದಂತ ಸಂದರ್ಭದಲ್ಲಿ ಈ ರೀತಿ ಹಲ್ಲೆಗಳಾಗ್ಬಿಟ್ರೆ ಇನ್ನು ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಇನ್ನೂ ಅರ್ಧದಷ್ಟು ಆಗಿಲ್ಲ, ಇನ್ನೂ ಫುಟ್ಪಾತ್ ಒತ್ತುವರಿ ತೆರವು ಇನ್ನೂ ಅರ್ಧದಷ್ಟು ಆಗಿಲ್ಲ. ಅದೆಲ್ಲ ಆಗಬೇಕು ಅಂತಂದ್ರೆ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ರಕ್ಷಣೆಯನ್ನ ಕೊಡಬೇಕು. ಜೊತೆಗೆ ಕನ್ನಡ ಪರ ಸಂಘಟನೆಗಳು ಅಂತೇಳಿ ಹೆಸರು ಹೇಳ್ಕೊಂಡು ಬೆಂಗಳೂರನ್ನ ಸ್ವಚ್ಛಗೊಳಿಸ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಬಂದು ಅವರು ಹಲ್ಲೆ ಮಾಡ್ತಾರೆ ಅಂತಂದ್ರೆ, ರಾಜಾರೋಷವಾಗಿ ಪೊಲೀಸರು ಎದುರುಗಡೆಗೆ ಹಲ್ಲೆ ಮಾಡ್ತಾರೆ ಅಂತಂದ್ರೆ, ಇವತ್ತು ಬೆಂಗಳೂರಿನ ಕಾನೂನು ಎಲ್ಲಿಗೆ ಬಂದು ತಲುಪಿದೆ, ಯಾರಿಗೂ ಕೂಡ ಭಯನೇ ಇಲ್ವಾ ಅನ್ನುವಂತಹ ವಾತಾವರಣ ಸೃಷ್ಟಿಯಾಗ್ತದೆ. ಇದನ್ನ ಅತ್ಯಂತ ಸೀರಿಯಸ್ ಆಗಿ ತಗೋಬೇಕು ಸರ್ಕಾರ. ಒಂದು ವೇಳೆ ಇದಾಗದೆ ಹೋದ್ರೆ ಅಧಿಕಾರಿಗಳಿಗೆ ಯಾರಿಗೂ ಸಹಿತ ಭಯಭೀತರಾಗ್ತಾರೆ, ಅವರಿಗೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ವಾತಾವರಣ, ಭಯಭೀತ ವಾತಾವರಣ ಸೃಷ್ಟಿ ಆಗೋದಕ್ಕೆ ಅವಕಾಶ ಕೊಡಬಾರ್ದು. ಯಾರೆಲ್ಲ ಹಲ್ಲೆಯಲ್ಲಿ ಪಾಲ್ಗೊಂಡಿದ್ದಾರೋ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಕಾನೂನಿನ ಅಡಿ ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ಬೇಕು ಅದೆಲ್ಲವನ್ನು ಕೂಡ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಅಗತ್ಯ ಇದೆ. ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ಪ್ರವೀಣ್ ರಾವ್, ಸಂಪೂರ್ಣ ನ್ಯೂಸ್, ಬೆಂಗಳೂರು.